ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲಿ ಕಾದಾಟ. ತುಂಬಾ ದಿನಗಳ ಬಯಕೆ, ನಮ್ಮಮ್ಮನ ಆಸೆ ಕನಸು. ಆಲ್ರೆಡಿ ತಮ್ಮನೆಲ್ಲ ನೋಡ್ರ ಹಾಗೆ ಫ್ರಿಡ್ಜ್ನ ನೋಡ್ಕೊಬರೋಕೆ ಹೋಗ್ತಾ ಇದ್ದೀವಿ. ಆದರೆ ಇಷ್ಟ ಆದರೆ ಇವತ್ತೇ ತೊಗೊಳ್ತೀವಿ. ಆ್ಯಂಡ್ ಒಂದನ್ನು ತೊಗೋಬೇಕು ಅಂತ ಆಲ್ರೆಡಿ ನಾನು ಡಿಸೈಡ್ ಮಾಡಿದ್ದೀನಿ. ಅದೇ ತೊಗೋಬೇಕು ಅಂತ ಸಿಕ್ಕಿದ್ರೆ ಅದನ್ನೇ ತೊಗೊಳ್ತೀವಿ. ಸೊ ಈಗ ಜಸ್ಟ್ ಆಫೀಸಿಂದ ಬಂದು ಹಂಗೆ ಪಟ ಅಂತ ಒಳಗೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ, ಆಚೆನೇ ಇದ್ದೀನಿ. ಸೊ ಪಟ ಅಂತ ಹೋಗ್ಬಿಟ್ಟು ಯಾವ ಫ್ರಿಡ್ಜ್ ತೊಗೊಳ್ತೀವಿ ಅಂತ ಒಂದು ವಿಡಿಯೋ ಕೊನೆವರೆಗೂ ನೋಡಿ. ಈಗ ಹೊರಟಿದ್ದೀನಿ. ಅಮ್ಮ ಹೊರಗೆ ಬಂದ ತಕ್ಷಣ ಹೊರಡ್ತೀನಿ. ನಾನು ಅಂಗಡಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಕೊನೆಗೂ ನಮ್ಮಮ್ಮ ಬಂದರು, ಹೋಗ್ತಾ ಇದ್ದೀನಿ. ಏನು ಮಮ್ಮಿ ಲಿಪ್ಸ್ಟಿಕ್ ಹಚ್ಕೊಂಡ್ಬಿಟ್ಟು ತೋರಿಸು. ವಿಡಿಯೋ ಮಾಡಿದ್ದೆ, ಬಾ ಹೋಗೋಣ. ಹೋಗಿಲ್ಲ ಆಯ್ತಿ ಬಾ, ಇರ್ಲಿ ಬಾ. ಫ್ರಿಡ್ಜ್ ಯಾವ್ದು ತಗೋಬೇಕು ಅನ್ಕೊಂಡಿದ್ಯಾ ಮಮ್ಮಿ? ಟ್ರಿಬಲ್ ಡೋರ್ ಇದ್ರ ಟ್ರಿಪಲ್ ಡೋರ್ ಎಲ್ಲ ಇನ್ನು 5 ಡೋರಿನ ಮಾಡನ್ನು ಇರ್ತತ. ಏನ್ ಅನ್ಕೊಂಡಿ ಮಮ್ಮಿ ಅದನ್ನ? ಬಾ ಇರ್ತತಂತೆ. ಏನು ಟ್ರಿಪಲ್ ಡೋರಾ? ಈ ಟ್ರಿಪಲ್ ಡೋರ್ ನೋಡ್ತೀನಿ ನೀನು? ಹೌದು, ಯಾವುದೋ ಒಂದು ಡೋರ್ ಇರೋದು, ಒಟ್ಟು ಡೋರ್ ಇರೋ ಫ್ರಿಡ್ಜ್ ಚೆನ್ನಾಗಿರ್ಬೇಕು. ಸಿಂಗಲ್ ಡಬಲ್ ಗೊತ್ತಿಲ್ಲ, ಟ್ರಿಪಲ್ ಗೊತ್ತಿಲ್ಲ, ಒಟ್ಟು ಫ್ರಿಡ್ಜ್. ಡಬಲ್ ತಗೋಬೇಕವಾ? ನಾವು ಏನೇ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ನಮಗೆ ಬೇಕು ಅಂತ ಹೇಳಿದ್ರೆ ಗಂಗಾವತಿಲಿರೋ ಹಿಂದೂಸ್ತಾನ್ ಹೋಮ್ ನೀಡ್ಸಿಗೆ ನಾವು ಬರೋದು. ಬಿಕಾಸ್ ನಮ್ಮ ಮನೇಲಿ ಈಗ ಸದ್ಯಕ್ಕಿರೋ ಟಿ ವಿ ಆಗಿರ್ಬೋದು ಅಥವಾ ಫ್ರಿಡ್ಜ್ ಆಗಿರ್ಬೋದು, ನಾವು ಕೂಲರ್ ತೊಗೊಂಡಿದ್ದು ಕೂಡ ಇದೆ ಅಂಗಡಿಲೇ. ಬಿಕಾಸ್ ನಾವು ಮೊದಲು ಗಂಗಾವತಿಗೆ ಬಂದಾಗ ತೊಗೊಂಡಿದ್ದು ಇಲ್ಲೇ, ಆ್ಯಂಡ್ ಇನ್ಸ್ಟಾಲ್ಮೆಂಟಲ್ಲಿ ಅವ್ರು ನಮಗೆ ಕೊಟ್ಟಿದ್ದು. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನನಗೆ ತೊಗೊಳಕ್ಕಾಗಿಲ್ಲ. ಆ್ಯಂಡ್ ಫೈನಲಿ ಒಂದು ಫ್ರಿಡ್ಜ್ನ ನಾವು ಫೈನಲೈಸ್ ಮಾಡಿ ಮನೆಗೆ ಬಂದು ತಲುಪಿದ್ವಿ. ಈ ಒಂದು ಫ್ರಿಡ್ಜ್ ನಮ್ಮ ಮನೇಲಿ ಇದ್ದಿದ್ದು. ಈ ಫ್ರಿಡ್ಜ್ ತೊಗೊಳಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ, ಆಯಿತಾ? ನಮಗೆ ಕೊಟ್ಟಿದ್ದು ಯಾರು ಮಮ್ಮಿ? ನಮ್ಮ ಅಕ್ಕ. ನಮಗೆ ದೊಡ್ಡಮ್ಮ ದುಡ್ಡು ಕೊಟ್ಟಿದ್ರು. ಅಂದರೆ ಮನೇಲಿ ತರಕಾರಿಗಳು ಏನು ಮಮ್ಮಿ ಒಣಗಿ ಹೋಗ್ತಾವು ಅಂತ ನೋಡಕ್ ಬಂದದ್ಲ ನಮ್ಮನ್ನ. ಈ ಊರಿಗೆ ಬಂದಾಗ ತರಕಾರಿ ಎಲ್ಲ ಒಣಗಿ ಹೋಗ್ತಾವ, ರಾಜಿ ನಾನೊಂದು 10,000 ಕೊಡ್ತೀನಿ, ಒಂದು ಫ್ರಿಡ್ಜ್ ತಗ ಅಂತ ಹೇಳಿ 10,000 ರೂಪಾಯಿ ಕೊಟ್ಟು ಹೋಗಿದ್ವಿ ನಾವು. ಅವಾಗ ಫ್ರಿಡ್ಜ್ ತಗೊಂಡು ಇಲ್ಲಿ ತನ ಫ್ರಿಡ್ಜ್ ಚೆನ್ನಾಗೈತಿ, ನಮಗೆ ಸ್ವಲ್ಪ ಬೀಸರ್ ಸರಿಗಿಲ್ಲ, ಅದಕ್ಕೋಸ್ಕರ ನಾವು ಇವತ್ತು ಹೊಸ ಫ್ರಿಡ್ಜ್ ತಗೊಂಡ್ವಿ. ಅಷ್ಟೇ. ಅದು 10,000 ಕೊಟ್ಟು ತಗೊಬಂದಿತ್ತು. ಮೇಲ್ಗಡೆ 5,000 ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟಿದ್ದು ನಾವು. ನಮಗೆ ಅವಾಗ ಅಷ್ಟು ಕಷ್ಟ ಇತ್ತು. ನಮ್ ಕಷ್ಟ ಹೇಳಿದ್ರೆ ಬಾಳ ಇದಾವೆ, ಅಷ್ಟೇ ಅವನ್ನೆಲ್ಲ. ಬಟ್ ಈ ಫ್ರಿಡ್ಜ್ ಬಂದಿದ್ದು ದೊಡ್ಡಮ್ಮನಿಂದ ನಮ್ಮ ಮನೇಲಿ. ಈಗ ನಮ್ಮ ಮನೆಗೆ ಫ್ರಿಡ್ಜ್ ಬಂದಿದ್ದು ಈ ದೊಡ್ಡಮ್ಮನಿಂದ. ಈ ದೊಡ್ಡಮ್ಮನಿಂದ ಫ್ರಿಡ್ಜ್ ಕೊನೆಗೂ ಬಂತು, ಹೊಸ ಫ್ರಿಡ್ಜ್ ಬಂತು. ಯಾವುದು ಅಂತ ಅದಷ್ಟು ಬೇಗ ಬರುತ್ತೆ, ತೋರಿಸ್ತೀನಿ. ನಾಳೆ ಇರುತ್ತೆ, ಈಗ ಬರ್ತಾ ಇದೆ, ತೋರಿಸ್ತೀನಿ. ಖುಷಿ ಆಯ್ತಾ ಮಮ್ಮಿ? ತುಂಬಾ ಖುಷಿ ಆಯ್ತು ಮಗಳೇ, ದುಡಿದಕ್ಕೆ ಸಾರ್ಥಕ ಆಯ್ತು ನನ್ನ ಮಗಳು. ಹೌದು, ನಾನೇ ದುಡಿಯೋದು. ಏನು ಅಂದ್ರೆ ಸಣ್ಣ ಬಂದ ಅನ್ಸುತ್ತೆ ಮಮ್ಮಿ ಅಲ್ಲ? ಏನು ನೋಡ ಬಂತು. ಎಷ್ಟು ದೊಡ್ಡದಿದೆ, ನನಗೆ ಎಷ್ಟು ಹೆಂಗೆ ಕಾಣಿಸ್ತಾ ಇದೆ. ಈಗ ಬಂದಿದೆ. ನಾನು ಹಾಕಿದೆ, ಮುಂಚೆ ಫ್ರಿಡ್ಜಲ್ಲೇ ಹಾಕಿದ್ದೆ ಇದನ್ನು, ಮತ್ತು ಹಾಕಿದ್ದೀನಿ. ಅಮ್ಮ ನಾಳೆ ಬೆಳಿಗ್ಗೆ ಪೂಜೆ ಮಾಡೋಣ, ಬಿಕಾಸ್ ಅವರು 2 hours ಆನ್ ಮಾಡಿಬಿಡಿ ಅಂತ ಹೇಳಿದ್ರು. ಸದ್ಯಕ್ಕೆ ಹಿಂಗಿದೆ, ಒಳಗಡೆ ತೋರಿಸ್ತೀನಿ ಯಾವುದು ಏನು ಅಂತೆಲ್ಲ ಹೇಳ್ತೀನಿ. 2 hours ಆನ್ ಮಾಡಿಬಿಡಿ ಅಂತ ಹೇಳೋದ್ರು. ಸೊ ಒಂದು 2 hours ಬಿಟ್ಟು ಆನ್ ಮಾಡಲೇಬೇಕು. ಬಿಕಾಸ್ ಅದು ಹಾಲು ಮೊಸರು ಮತ್ತು ಪನ್ನೀರೆಲ್ಲ ಆಚೆ ಇಟ್ಬಿಟ್ಟಿದ್ದೀವಿ. ಸೊ ನಾನು ಆನ್ ಮಾಡಿನೇ ಮಲ್ಕೊಳ್ತೀನಿ. ಆ್ಯಂಡ್
ಬೆಳಗ್ಗೆ ಪೂಜೆ ಮಾಡ್ತೀವಿ ಅಂಡ್ ಒಳಗಡೆ ಹೇಗಿದೆ ಅಂತಂದು ನಾನು ತೋರಿಸ್ತೀನಿ ಅಷ್ಟೇ. ಸೊ ಈಗ ಸಿಗ್ತೀನಿ, ಆದರೆ ಬೆಳಗ್ಗೆ ಪೂಜೆ ಮಾಡೋದನ್ನ ತೋರಿಸ್ತೀನಿ ಅಂಡ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಸಿಗ್ತೀನಿ. ಕಂಗ್ರ್ಯಾಚುಲೇಷನ್ಸ್. ಆನ್ ಮಾಡಲು ಹೊರಟಿದ್ದಾರೆ. ಓಪನ್ ಮಾಡಮ್ಮ. ಮೆಲ್ಲ ಮೆಲ್ಲ ಮೆಲ್ಲ. ಓ ವೈಟ್ ಲೈಟ್ ಫುಲ್ಲಾಗಿ ನಾಳೆ ತೋರಿಸ್ತೀನಿ. ಓಕೆ, ಎಂಜಾಯ್. ಗುಡ್ ನೈಟ್ ಮಮ್ಮಿ. ಗುಡ್ ನೈಟ್. The next morning. ಹಾಯ್, ಗುಡ್ ಮಾರ್ನಿಂಗ್. ನಂದು ಸ್ನಾನ ಆಗಿಲ್ಲ ಇನ್ನು. ಸೊ ಅಮ್ಮ ಪೂಜೆ ಮಾಡ್ತಾರೆ ಫ್ರಿಜ್ದು. ಸೊ ಪಟ್ಪಟ ಅಂತ ಫ್ರಿಜ್ ಪೂಜೆ ಮಾಡೋದನ್ನ ತೋರಿಸ್ತೀನಿ. ಮುಖಕ್ಕೆ ಎಣ್ಣೆ ಹಚ್ಚಿದ್ದೀನಿ. ತುಂಬ ಅದು ಚಳಿಗಾಲ ಅಲ್ವಾ, ಸ್ವಲ್ಪ ಸ್ಕಿನ್ ಎಲ್ಲ ಡ್ರೈ ಆಗಿಬಿಡುತ್ತೆ. ನೀವು ಮುಖಕ್ಕೆ ಎಣ್ಣೆ ಹಚ್ಕೊಳ್ಳಿ, ಕೊಬ್ಬರಿ ಎಣ್ಣೆ, ಏನಲ್ಲ ಅಷ್ಟೇ. ಅಮ್ಮ ಪೂಜೆ ಮಾಡ್ತಾರೆ ಆ್ಯಂಡ್ ತೋರಿಸ್ತೀನಿ ನಮ್ಮ ಹೊಸ ಫ್ರಿಜ್ ಟೂರ್. ಗುಡ್ ಮಾರ್ನಿಂಗ್ ಪೂಜಾರಿ. ವೆರಿ ಗುಡ್ ಮಾರ್ನಿಂಗ್. ತೆಗಿಲಂದ್ರೆ ಹೊಸ ಫ್ರಿಜ್ ಅನ್ಬಾಕ್ಸ್ ಮಾಡ್ತಾ ಇದ್ದೀರಾ. ಓಪನಿಂಗ್ ಸೆರೆಮನಿ. ಹಾಲು ಉಗಿಸ್ತೀರಾ? ಯಾರಾದ್ರೂ ಕರೆದಿದ್ದೀರಾ? ಹಾಂ, ನನ್ನ ಮಗಳನ್ನ ಕರಿಬೇಕು ನಾನು. ಎಲ್ಲಿ ಗೋಣಿಕೊಪ್ಪಯಿಂದನಾ? ಅವ್ರು ದೂರ ಇಪ್ಪ. ಅಯ್ಯೋ ಪಾಪ, ಹತ್ತಿರ ಇದು ಓಡಿ ಬಂದ್ಬಿಟ್ಟು. ಅಯ್ಯಯ್ಯೋ. ಇದು ಅಯೋಧ್ಯೆಯಲ್ಲಿ ಯಾರು? ಶ್ರೀರಾಮ ಮಂದಿರ. ಅಯ್ಯೋ ತಂದ್ಕೊಟ್ಟಿದ್ದು. ತೆಗಿ ಮಮ್ಮಿ, ಮತ್ತೆ ಅದು ಇದಾಗ್ತದೆ ನೋಡೋದು. ಹಂಗೆ ಕಾಣಿಸ್ತದೆ. ನಿಧಾನ ಮಮ್ಮಿ, ನಿಧಾನ. ಯಾಕೆ ಅರ್ಜೆಂಟ್ ಮಾಡ್ತೀಯ? ಇದು ತೆಗೆದೇನಮ್ಮ? ಇಲ್ಲೊಂದು ಐತೆ ನೋಡು. ಪೂಜೆ ಮಾಡೋಕ್ಕೆ ಸಾಮಾನುಗಳನ್ನು ತಗೊಂಬಂದಿದ್ದಾರೆ. ರಾಮ. ಜೈ ಶ್ರೀರಾಮ್. ಏನು ಅನಿಸ್ತಾ ಇದೆ? ನಿಮ್ಮ ಮನೆ ತಾಳದ ಮಾತನ್ನು ನಮ್ಮಲ್ಲಿ ಹಂಚಿಕೊಳ್ಳಿ, ಒಂದೆರಡು ಮಾತುಗಳನ್ನ ಪ್ಲೀಸ್. ತುಂಬ ಖುಷಿ ಆಯ್ತು. ಖುಷಿ ಆಗ್ತಾ ಇದೆಯಾ? ಯಾಕೆ ಖುಷಿ ಆಗ್ತಾಯಿತ್ತು ಮಮ್ಮಿ? ನಾವು ಒಂದಿಷ್ಟು ವರ್ಷಕ್ಕೊಂದು ಸ್ವಂತವಾಗಿ ತಗೊಂಡ್ವಲ್ಲ ಅಂತ. ಅಪ್ಪ, ಸ್ವಂತ ಆಗಿ ಅಂತಂದರೆ ನೀನು ಬಾಡಿಗೆಗೆ ತೊಳ್ತಿದ್ದ? ಬಾಡಿಗೆಗೆ ತೊಳ್ತಿದ್ದ ಮಮ್ಮಿ? ಬಾಡಿಗೆ ತರುವ. ಬಾಡಿಗೆಗೆ ತೊಳ್ತಿದ್ದ? ಬಪ್ಪ, ಫೈ ಬಿಡಿಸ್ಬಿಟ್ಟೆ ಮಮ್ಮಿ. ನಮ್ಮಮ್ಮನ ಸ್ವಸ್ತಿ. ಯಪ್ಪ, ನನ್ನ ಹಳೆಯ ಫ್ರಿಜ್ ಪೂಜೆ ನಡೀತಾ ಇದೆ. ಬಾಬಾ, ಎಲ್ಲ ಮಿಡಲ್ ಕ್ಲಾಸ್ ಮನೆಯ ಒಂದು ಸಂಪ್ರದಾಯ. ಏನಾದರೂ ಒಂದು ವಸ್ತು ತಂದರೆ ಮಮ್ಮಿ ಏನೇದು? ಯಪ್ಪ, ಅಯ್ಯೋ. ಬಡವರ ಬಂದು ಏನು ಫ್ರಿಜ್ಜಾ? ಫ್ರಿಜ್ ಯಾಕೆ ಬಡವರು ಬಂದ? ಪೂಜೆ ಮಾಡೋದು ಬಡವ್ರ. ಮತ್ತೆ ಮನೆಗೆ ಒಂದು ಬಂತು ಅಂತಂದು ಖುಷಿ ಪೂಜೆ ಮಾಡೋದು. ಹೌದಾ? ಶ್ರೀಮಂತರ ಯಾಕೆ ಮಾಡಕ್ಕ? ಹೌದು. ಹೂ ಮುಡ್ಸವಾ ರಾಜವಾ? ಹೂ ಮುಡ್ಸು. ಹೂ ಮುಡ್ಸಿ ಉದ್ನಿ ಕಡೆ ಬೆಳಕಿ ಕೆಳಗೊಂದಿಡು. ಅಡ್ಬಳು. ಹೇಳು, ಒಂದು ಹಾಡು ಹೇಳು. ಹಾಡು. ಶ್ರೀ ಮಲ್ಲಿಕಾರ್ಜುನಕ್ಕೂ ಜೈ. ಅದೇ ಗಂಡ ಎಲ್ಲ ನನ್ನ ಗಂಡನಿಂದ. ಓಕೆ, ಪೂಜೆ ಆಯ್ತಾ? ಒಳಗಡೆ ತೋರಿಸ್ಬೇಕಾ?
ತೋರಿಸ್ಬೇಕಾ? ಪೂಜೆ ಅದು ಹೂ ತೆಗಿತ ಈಗ ಒಳಗಡೆ ಅದು ಆಲ್ರೆಡಿ ರಾತ್ರಿ ಇಟ್ಟು ಮಲಗಿದ್ವಿ. ಹಾಲು ಮೊಸರು ಇದು ಹಾಳಾಗುತ್ತೆ ಅಂತ. ನಮ್ಮ ಅಕ್ಕನ ಸೊಪ್ಪು 8 ದಿನ ಆಕತ್ ಇದು ಸೊಪ್ಪು. ಆ್ಯಂಡ್ ಇಲ್ಲಿ ಅದೇ ಫ್ರೂಟ್ ವೆಜಿಟೇಬಲ್ಸ್ ಒಂದು ಟಬ್. ಇಲ್ಲಿ 3 ಕಂಪಾರ್ಟ್ಮೆಂಟ್ಸ್, 2 ಇಲ್ಲಿ ಆ್ಯಂಡ್ ಇಲ್ಲಿ ವಾಟರ್ ಬಾಟಲ್ಸ್ಗೆ. ಇದು 3 ಐತಾ? 3 ಐತಿ. ಸ್ವಲ್ಪ ಸ್ಪೇಸ್ ಚೆನ್ನಾಗೈತಲ್ಲ ಮಮ್ಮಿ? ದೊಡ್ಡದೈತಿ ಇದು ಕೂಡ. ಮತ್ತು ಇಲ್ಲಿ ಇದಷ್ಟೇ, ಇದು ಚೆನ್ನಾಗಿದೆ. ಅಂಡ್ ಮೇಲ್ಗಡೆ ಫ್ರೀಸರ್ ಓಪನ್ ಮಾಡಿದ್ರೆ ಸೇಮ್ ಮಗಳು ಎಲ್ಲ ಇದೆ. ಇಲ್ಲೊಂದು ಮ್ಯಾಜಿಕ್ ಇದೆ. ಪನ್ನೀರು ಇಲ್ಲಿ ನಾವು ಐಸ್ ಕ್ಯೂಬ್ಸಿಗೆ ಇಲ್ಲಿ ನೀರು ಹಾಕಿಟ್ಟು ಇದು ಸೌಂಡ್ ಮಾಡುತ್ತೆ ಓಪನ್ ಮಾಡಿಟ್ರೆ. ಏನದು ಹಿಂಗೆ ನಾವು ಜಸ್ಟ್ ಹಿಂಗೆ ರೊಟೇಟ್ ಮಾಡಿದ್ರೆ ಐಸ್ ಕ್ಯೂಬ್ಸ್ ಎಲ್ಲ ವೆಯ್ಟ್ ಎಲ್ಲಿ ಬೀಳುತ್ತೆ ಹಂಗೆ ನಿಜ ಇದೆ. ಆ್ಯಂಡ್ ಇಲ್ಲೊಂದು ಕಂಪಾರ್ಟ್ಮೆಂಟ್ಸ್ ನಮ್ಮಮ್ಮ ದುಡ್ಡು ಇಟ್ಬಿಟ್ರೆ. ಇಲ್ಲೂ ಬಾಟಲ್ಸ್ ಅಥವಾ ಏನಾದರೂ ಇಡೋಕ್ಕೆ. ಆ್ಯಂಡ್ ಇದು ಫ್ರೀಸರ್ ಹೆಂಗೈತಿ, ಚೆನ್ನಾಗಿದೆ. ಅಮ್ಮಂಗೆ ಅದು ಅಲರ್ಟ್ ಮಾಡ್ತಾ ಇದೆ ಮುಚ್ಚು ಅಂತಂದು ಬೇಗ. ಇದು ನಮ್ಮ ಫ್ರಿಡ್ಜ್, ನಮ್ಮ ಮನೆಯ ಹೊಸ ಫ್ರಿಡ್ಜ್. LG ಎಷ್ಟು ಲೀಟರ್ಸ್ ಅನ್ನೋದೇ ಮರ್ತುಬಿಟ್ಟೆ ನಾನು. 3 ಸ್ಟಾರ್. ಎಷ್ಟು ಲೀಟರ್ಸ್ ನೋಡಿ ಹೇಳ್ತೀನಿ ಆಮೇಲೆ. 300 ಸಮಥಿಂಗ್ ಎಷ್ಟು ಹೇಳಬೇಕು. ಆ್ಯಂಡ್ ಇದೊಂದು ನಮ್ಮ ಮನೆಯ ಹೊಸ ಅತಿಥಿ ಫ್ರಿಡ್ಜ್, ಅತಿಥಿ. ಆ್ಯಂಡ್ ಇದು ಕನ್ವರ್ಟಬಲ್ ಕೂಡ. ಹೇಗೆ ಅಂದರೆ ಗೊತ್ತಿರುತ್ತೆ, ಇದು ಈ ಫ್ರೀಝರ್ನ ನಾವು ಫ್ರಿಡ್ಜ್ ಮಾಡ್ಕೋಬೋದು. ಅದರ ಆಪ್ಷನ್ ಇಲ್ಲಿದೆ. ಇಲ್ಲಿ ಫ್ರೀಝರ್ ಅಂತ ಅದಲ್ಲ, ಫ್ರೀಝರ್ ಅಂತ ಹೇಳಿದ್ರೆ ಇದು ಫ್ರೀಝರ್ ಆಗೇ ಇರುತ್ತೆ. ಫ್ರೀಝರ್ ಆಗೇ ಇರುತ್ತೆ. ಕನ್ವರ್ಟಬಲ್ ಅಂತ ಪ್ರೆಸ್ ಮಾಡಿದ್ರೆ ಇದು ಫ್ರಿಡ್ಜ್ ಆಗಿರುತ್ತೆ. ಆ್ಯಂಡ್ ಫ್ರಿಡ್ಜ್ ಆಗುತ್ತೆ. ಫ್ರಿಡ್ಜ್ ಎರಡು ಫ್ರಿಡ್ಜ್ ಆಗುತ್ತೆ. ಏನು ಹೇಳಿದೆ? ಫ್ರಿಡ್ಜ್ ಅಂತ ಹೇಳಿದ್ರೆ ಫ್ರಿಡ್ಜ್ ಆಗುತ್ತೆ ಆಗ. ಓಕೆ, ಏನೋ ಹೇಳಿದೆ ನನಗೆ ಅರ್ಥ ಆಗಿಲ್ಲ. ಇದು ಎಕ್ಸ್ಪ್ರೆಸ್ ಫ್ರೀಜ್ ಅಂತ ಹೇಳಿದ್ರೆ ಫುಲ್ ಫ್ರಿಡ್ಜ್ ಆಗುತ್ತೆ. ಇದು ಸಮ್ಮರಲ್ಲಿ ಅವ್ರು ನೆನ್ನೆ ತೋರಿಸ್ಕೊಟ್ಟಿದ್ದಾಯ್ತಾ, ಸಮ್ಮರಲ್ಲಿ ಯೂಸ್ ಆಗುತ್ತೆ ಆ್ಯಕ್ಚುಲಿ. ತುಂಬ ಕೋಲ್ಡ್ ಆ ರೀತಿ ಇಲ್ಲಿ ಆಪ್ಷನ್ ಇದೆ. ಆ್ಯಂಡ್ ಕೋಲ್ಡೆಸ್ಟ್ ಜಾಸ್ತಿ ಕೋಲ್ಡ್ ಇಟ್ಟಿಲ್ಲ, ಬಿಕಾಸ್ ಏನದು ಇದು ಅಲರ್ಟ್ ಕೊಡೋದು. ಏನದು ಚಳಿಗಾಲ ಅಲ್ವಾ, ಸ್ವಲ್ಪ ನಾರ್ಮಲ್ ಟೆಂಪ್ರೇಚರಲ್ಲೇ ಇದೆ. ಅಷ್ಟೇ. ಕನ್ವರ್ಟಬಲ್ ಫ್ರಿಡ್ಜ್ ನಮ್ಮದು. ಫೋಕಸ್ ಆಗ್ತಿಲ್ಲ. ಕಲರ್ ಹೇಗಿದೆ ಆ್ಯಂಡ್ ಹೇಗಿದೆ ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ನಾವು ಫ್ರಿಡ್ಜಲ್ಲಿ ಯಾವ ರೀತಿ ಸೆಟ್ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ಅಷ್ಟೇ, ಖುಷಿ ಆಗುತ್ತೆ. ಯಾವ ರೀತಿ ಅಂದರೆ ಯಾವ ರೀತಿ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ದುಡ್ಡು ಕೂಡಿಟ್ಟು ತಗೊಳ್ಳೋದು ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕತೆ ಅಂತಲೇ ಹೇಳ್ಬೋದು. ಹಂಗೆ ಅಲ್ವಾ, ದುಡ್ಡು ಕೂಡಿಟ್ಟು ಸಡನ್ನಾಗಿ ತೊಗೊಳಕ್ಕಾಗಲ್ಲ. ಇಷ್ಟೊಂದು ಅಮೌಂಟ್ ಕೊಟ್ಟು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಾಗಲಿ ಅಷ್ಟೇ. ಖುಷಿ ಆಯಿತು, ಪ್ರೌಡ್ ಫೀಲ್ ಆಗುತ್ತೆ. ಬಿಕಾಸ್ ಅದೊಂದು ತುಂಬ ದಿನಗಳಿಂದ, ಅಂದರೆ ಆಲ್ಮೋಸ್ಟ್ ಒಂದು 3-4 ತಿಂಗಳಾಗಿತ್ತು ಫ್ರೀಝರ್ ಹಾಳಾಗಿತ್ತು ನಮ್ಮನೆ ಫ್ರಿಜ್ದು. ಅದು ಐಸ್ ಗಡ್ಡೆ ಎಲ್ಲ ಆಗ್ತಾಯಿತ್ತು. ತೊಗೋಬೇಕು ಅಂತ ಹೇಳಿ ಇಷ್ಟಿಷ್ಟೇ ದುಡ್ಡು ಇಟ್ಬಿಟ್ಟು ತೊಗೊಳ್ಳೋದು ಅಷ್ಟೇ. ಈಸಿಯಾಗಿ ಯಾವುದು ಸಿಗಲ್ಲ. ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಲಾಗಲ್ಲಿ ನನ್ನ ಅಕ್ಕನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್
ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬಾಯ್.